ರಾಮದುರ್ಗ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ 1947 ಆಗಸ್ಟ್ 14 ಮಧ್ಯರಾತ್ರಿ ಭಾರತ ತ್ರಿಖಂಡವಾಗಿ ಕತ್ತರಿಸಲ್ಪಟ್ಟ ಆ ಕರಾಳ ದುರಂತವನ್ನ ನೆನಪಿಸುತ್ತಾ ಕಳೆದುಹೋದ ಭಾಗಗಳನ್ನೆಲ್ಲ ಮತ್ತೆ ಒಂದುಗೂಡಿಸುವ ಜನಜಾಗೃತಿಗಾಗಿ ನಡೆಯುವಂತ ಅಖಂಡ ಭಾರತ ಸಂಕಲ್ಪ ದಿನ ಬೃಹತ್ ಪಂಜಿನ ಮೆರವಣಿಗೆಯನ್ನ ರಾಮದುರ್ಗ ಪಟ್ಟಣದ ವಿವಿಧ ಓಣಿಗಳ ದೇವಸ್ಥಾನದಿಂದ ಹೊರಟು ರಾಮದುರ್ಗ ಪಟ್ಟಣದಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಸರ್ಕಲ್ವರೆಗೆ ಪಂಜಿನ ಮೆರವಣಿಗೆ ನಡೆಯಿತು. ಛತ್ರಪತಿ ಶಿವಾಜಿ ಸರ್ಕಲ್ನಲ್ಲಿ ಪಂಜಿನ ಮೆರವಣಿಗೆ ನಂತರ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣವನ್ನ ಮಾಡಿದ್ರು. मातरम जय जय श्री राम भारत माता की जय वंदे मातरम वंदे मातरम भारत माता की जय बोलो भारत माता की जय बोलो भारत ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರಾಮದುರ್ಗ ಪ್ರಖಂಡದ ವತಿಯಿಂದ ನಡೆದಿರತಕ್ಕಂತ ಈ ಒಂದು ಮಾತಾ ಕಿ ಭಾರತ್ ಮಾತಾ ಕಿ ಜೈ ಭಾರತ್ ಮಾತಾ ಕಿ ಜೈ एक साथ राष्ट्रगीत शुरू कर बोलो भारत माता की जय. ಇವತ್ತು ರಾಮದುರ್ಗದ ಸಕಲ ನಾಗರಿಕರೆಲ್ಲರೂ ಸೇರಿಕೊಂಡು ಈ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತಿ ಉತ್ಸುಕತೆಯಿಂದ ಅಭಿಮಾನದಿಂದ ಆಚರಿಸುತ್ತಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಎಲ್ಲ ಪದಾಧಿಕಾರಿಗಳನ್ನು ಆಹ್ವಾನಿಸಿ ಒಳ್ಳೆಯ ಒಂದು ಗೌರವ ನೀಡಿದ್ರಿ. 1947 ಆಗಸ್ಟ್ 14 ಮಧ್ಯರಾತ್ರಿ ಸ್ವಾತಂತ್ರ್ಯ ಸಿಕ್ಕಿತ್ತು. ಆ ಒಂದು ಸ್ವಾತಂತ್ರ್ಯದ ಆಚರಣೆಯನ್ನು ಇಲ್ಲಿವರೆಗೂ ಎಲ್ಲರೂ ಒಳ್ಳೆಯ ಗೌರವದಿಂದ ಆಚರಿಸಿಕೊಂಡು ಬರ್ತಾ ಇದ್ದೀರಿ. ಆ ಪ್ರಯುಕ್ತ ಇವತ್ತು ರಾಮದುರ್ಗದಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಇಟ್ಟುಕೊಂಡು ತುಂಬ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪದಾಧಿಕಾರಿಗಳೊಂದಿಗೆ ನಾವು ಕೂಡ ಭಾಗವಹಿಸಿದ್ದು ಇನ್ನೂ ಸಂತೋಷವನ್ನು ಒದಗಿಸ್ತಾ ಇದೆ. ಧನ್ಯವಾದಗಳು. ಒಂದು ಮೆಂಬರ್ಶಿಪ್ ಆದಮೇಲೆ ನಮ್ಗೆ ತುಂಬ ಜನ ಇಲ್ಲಿ ಪರಿಚಯ ಆಗಿದೆ. ಈಗ ಇಂಥದ್ದೊಂದು ರಾಮದುರ್ಗದಲ್ಲಿ ಕಾರ್ಯಕ್ರಮ ಇವರು ಮಾಡ್ತಾರಂತಂದ್ರೆ ಇದು ಒಂದು ಭಾಳ ಹೆಮ್ಮೆ ವಿಷಯ. ಇದಕ್ಕಿಂತ ಹೆಚ್ಚಿನ ಈ ಕಾರ್ಯಕ್ರಮ ನಡೀಲಿ. ಆನಂತರ ಈ ಸೈನಿಕರಿಗೊಂದು ಈ ಥರ ಸನ್ಮಾನ ಕೂಡಿಸಿ ಇದೊಂದು ಕೆಲಸ ಮಾಡ್ತಾ ಇದ್ದು ಭಾಳ ಒಂದು ಒಳ್ಳೆಯ ಖುಷಿ ವಿಷಯ. ಈ ಥರ ಕಾರ್ಯಕ್ರಮ ಯಾವತ್ತೂ ನಡಿಬೇಕಂತೇಳಿ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಈ ಕಾರ್ಯಕ್ರಮ ಮಾಡಿದಂಥ ಎಲ್ಲ ಬಂಧು ಭಗಿನಿ